ಸೈನ್ ಮಾಡಿ ಕೊಡ್ತಾ ಇದ್ದೀನಿ. ಬಟ್ ಅವರು ಸ್ಟೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ 15 ಕಿಲೋಮೀಟರ್ಸ್ ಅವ್ರು ಡೈಲಿ ಟ್ರಾವೆಲ್. ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಒಳಗೆ ಕೂಡ ಅವನ್ನ ನಾವು ನೋಡ್ತೀವಿ ಅನ್ನೋ ಭರವಸೆ ನಮಗೈತಿ. ಲೆಟ್ಸ್ ಸಿ ಯು ಆಸ್ ಅ ಮ್ಯಾನೇಜರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು MJ, ಫೌಂಡರ್ ಆ್ಯಂಡ್ CEO ಆಫ್ MGR ಮೊಬೈಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಈ ಒಂದು ಕಂಪ್ನಿಯನ್ನು ನಾನು ಬಿಲ್ಡ್ ಮಾಡಲಿಕ್ಕೆ 5 ರಿಂದ 7 ವರ್ಷ ತಗೊಂಡಿದೆ. ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ನೀವು ನನ್ನ ಬಿಸ್ನೆಸ್ ಲರ್ನಿಂಗ್ಸ್ನ ಕಲಿತಾ ಹೋಗ್ಬೋದು. ನೀವೇನಾದ್ರು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಯೋಚಿಸ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ರನ್ ಮಾಡ್ತಾನೆ ನಿಮ್ಮ ಬಿಸ್ನೆಸ್ಸಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ತಗೋಬೇಕಂತ ಇದ್ದರೆ ನಾನು ಶೇರ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಒಳಗಡೆ ನಿಮಗೆ ಪ್ರತಿಯೊಂದು ಟ್ರಿಕ್ಸ್ ಹಾಗೆ ಟಿಪ್ಸ್ಗಳು ಸಿಗ್ತಾ ಹೋಗ್ತವೆ, ಐಡಿಯಾಸ್ ಇರ್ತವೆ. ಸೊ ಹಾಗಿದ್ರೆ ನೀವು ನನ್ನ ಜೊತೆ ಕಲೀಲಿಕ್ಕೆ ರೆಡಿ ಇದ್ದರೆ ಮೊದಲು ಈ ಒಂದು ಕಮ್ಯುನಿಟಿನ ದೊಡ್ಡದಾಗಿ ಮಾಡೋಣ. ಮೇಕ್ ಶೋರ್ ನನ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ, ಮೋಟಿವೇಟ್ ನಾನು ಕೂಡ ಆಗ್ತೀನಿ ನಿಮ್ಮ ಥರಾನೇ. ಹಾಗಾಗಿ ಈ ಒಂದು ಕಮ್ಯುನಿಟಿ ಇನ್ನು ದೊಡ್ಡದಾಗಿ ಬಿಲ್ಡ್ ಮಾಡೋಣ. ವಿಡಿಯೋ ನೋಡ್ತಾನೆ ನೋಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಫೈನ್. ಇವತ್ತು ನಾವು ಕಂಪ್ಲೀಟ್ ಆಗಿ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡತ್ತೀವಿ. ದ ಪಿಲ್ಲರ್ ಆಫ್ MGR ಅವಾರ್ಡ್ ಅಂತ ಹೇಳ್ಬಿಟ್ಟು ನನ್ನದ್ರದ್ದೇನು ಬೇರೆ ಯಾರಿಗೂ ಅಲ್ಲ, ನಮ್ಮ ಎಂಪ್ಲಾಯೀಸಿಗೆ. ಸೊ ಯಾರೆಲ್ಲ ನಮ್ಮ ಜೊತೆಗೆ ನಿಯರ್ಲಿ ಒಂದು 2 years 5 years ಹಾಗೆ 7 year ಜರ್ನಿನ ಕಂಪ್ಲೀಟ್ ಮಾಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನಮ್ಮ ಜೊತೆ ಈ ಲೆವೆಲ್ಗೆ ಬಂದಾಗ ಕೂಡ ನೋಡಕ್ಕೆ. ಸ್ಟಾರ್ಟಿಂಗ್ ಫೇಸ್ ಅಲ್ಲೂ ಕೂಡ ಅವರು ನಮ್ಮ ಜೊತೆಗೆ ಬಂದಾಗ ಯಾವ ಸ್ಟೇಜ್ ಅಲ್ಲಿ ಇದ್ರು, ಯಾವ ತರ ಇದ್ರು, ಒಂದು ಬ್ಯಾಡ್ ಸಿಚುವೇಶನ್ ಅಂತ ಹಾರ್ಡೆಸ್ಟ್ ಟೈಮ್ ಕೂಡ ನಾವು ಸ್ಪೆಂಡ್ ಮಾಡಿ ಈ ಲೆವೆಲ್ಗೆ ಬಂದಿದೀವಿ. ಸೊ ಐ ಲೈಕ್ ಟು ಅಪ್ರಿಶಿಯೇಟ್ ಎವ್ರಿ ಒನ್, ಪ್ರತಿಯೊಬ್ರು ಕೂಡ. ಓಕೆ ಫೈನ್, ಲೆಟ್ಸ್ ಒಬ್ರೊಬ್ರನ್ನಾಗಿ ಐಡೆಂಟಿಫೈ ಮಾಡೋಣ. ಫಸ್ಟ್ ಐ ಲೈಕ್ ಟು ಕಾಲ್ ಮಂಜಣ್ಣ, ಲಾಜಿಸ್ಟಿಕ್ ಎಕ್ಸಿಕ್ಯೂಟಿವ್ ಆಗಿರ್ತಾರ. ಸೊ ಕಂಪ್ಲೀಟಿಂಗ್ ನಿಯರ್ಲಿ 3 years ಫಾರ್ ಕಂಪ್ಲೀಟ್ಲಿ ಡೆಡಿಕೇಶನ್ ಆಫ್ ಸರ್ವಿಸ್. 3 ವರ್ಷದ ಜರ್ನಿ ಕಂಪ್ಲೀಟ್ ಮಾಡಿದ್ದಾರೆ ಮಂಜು ಅವರು. ಸೊ ಸ್ಮಾಲ್ ಟೋಕನ್ ಆಫ್ ಅಪ್ರಿಶಿಯೇಷನ್ ನಮ್ಮ ಕಡೆಯಿಂದ. And this award goes to Manjana. Thank you for being this confidence. Okay, fine. Photo ತೆಗೆದಿ. One second, photo. Okay, ಮಂಜು ಅವ್ರು ಕಂಪ್ಲೀಟ್ ಆಗಿ 3 years ಜರ್ನಿನ ಸಕ್ಸಸ್ಫುಲ್ ಮಾಡ್ಯಾರ ನಮ್ಮ ಜೊತೆಗೆ. ಸೊ ಮಂಜು ಅವ್ರೆ, ನೀವ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸ್ಟಾರ್ಟಿಂಗ್ ಫೇಸ್ ಒಳಗ ಹೆಂಗ್ ಬಂದ್ರಿ, ಏನ್ ಸ್ಟೇಜ್ ಒಳಗಿದ್ರಿ? ಮತ್ತೆ ಸ್ಟಾರ್ಟಿಂಗ್ ಫೇಸ್ ಒಳಗೆ ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ, ಶಾರ್ಟ್ ಕಟ್ಸ್ ಆಗ್ಲಿ ಮತ್ತೇನ್ ಡೈರೆಕ್ಟ್ ಆಗಿ ಲಕ್ಕಿ ಹಂಗತೆ ಏನಿರ್ಲಿಲ್ಲ. ಓಕೆ, ನಿಯರ್ಲಿ ಇರ್ಕಲ್ ಗಡದಿಂದ ಟ್ರಾವೆಲ್ ಮಾಡ್ತಾರೆ ಎವ್ರಿ ಡೇ, ಪ್ರತಿದಿನ. ರೀಸನ್ಸ್ ಎಲ್ಲ ಇಲ್ಲ, ನೀವು ರೀಸನ್ಸ್ ಹೇಳ್ತಿರಲ್ಲ, ಬೆಳಗ್ಗೆ ಹಾ ಅದು ಇತ್ತು, ಲೇಟ್ ಆಯ್ತು, ಎಲ್ಲ ಪ್ರಾಪರ್ ಆಗಿತ್ತವ್ರೆ ಕರೆಕ್ಟ್ ಆಗಿ ಟೈಮಿಗೆ ಬರ್ತಿರಂಗಿಲ್ಲ. ಸ್ಪೆಷಲಿ ಈಗಿನ ಜನ್ಸಿ ಏನ ಇವ್ರದಲ್ಲ, ಬರೀ ಬೆಳಗ್ಗೆ ಎದ್ದು ತಮ್ಮ ಕಾಲೇಜ್ ಆಗ್ಲಿ ತಮ್ಮ ಕೆಲ್ಸಕ್ಕಾಗ್ಲಿ ತಮ್ಮ ಡೈಲಿ ರೋಟೀನ್ ಮಾಡೋದಕ್ಕನ್ನ ಪ್ರಾಪರ್ ಆಗಿ ಮಾಡ್ಕೊಳಂಗಿಲ್ಲ ಅವರು. ಇವರು ಮಾರ್ನಿಂಗ್ ಅಲ್ಲಿಂದ ಎದ್ದು ಟೈಮ್ ಅಂದ್ರೆ ಟೈಮ್ ಮಿಸ್ ಆಗಂಗಿಲ್ಲ. ಸ್ಟೋರ್ ಕೂಡ ಅವರೇ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ರು. ಈಗ ನೀವು ಲೋಕಲಿಸ್ಟ್ ಇದೀರಿ, ಜನ್ಜಿ ಬಹಳ ಜನ ಇದೀರಿ. ಲೋಕಲಿಸ್ಟ್ ನೀವು 6 ಗಂಟೆಗೆ ಹೋದ್ರು, 7:30 ಹೋದ್ರೆ ನಿಮ್ಗೆ ಇನ್ನೂ ಲೇಟ್, ಬಹಳ ಲೇಟ್ ಅಂತೀರಿ. ಬಟ್ ಅವರು ಸ್ಟೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ 15 ಕಿಲೋಮೀಟರ್ಸ್ ಅವ್ರು ಡೈಲಿ ಟ್ರಾವೆಲ್ ಮಾಡ್ತಿದ್ರು. 3 years ಇಂದನೂ ಅದು ಮಾಡ್ಕೊಂಡು ಬಂದಾರ. ಯಾವ್ದೇ ರೀಸನ್ಸ್ ಇಲ್ಲ. ಓಕೆ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಹೆಂಗಿತ್ತು ಸ್ಟಾರ್ಟಿಂಗ್, ಈಗ ಹೆಂಗೈತಿ, ಹೆಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗ್ ಅನ್ಸಾಗತ್ತೆ ಹೊರಗಡೆ ನಿಮಗ ಟ್ರೀಟ್ಮೆಂಟ್? ಒಳ್ಳೆ. ಓಕೆ, ಪ್ರತಿಯೊಂದು ಎಲ್ಲಾನು ಕಂಪ್ಲೀಟ್ ಆಗಿ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಪ್ರತಿಯೊಂದು ಪಾರ್ಸಲ್ಸ್ ಎಲ್ಲಾನು ಡಿಸ್ಪ್ಯಾಚ್ ಮಾಡೋದು ನಮ್ಮ ಮಂಜು ಅವರು. ಐ ರಿಯಲಿ ಥ್ಯಾಂಕ್ ಯು. ಸೊ ಯಾವುದೇ ಒಂದು ಇಶ್ಯೂಸ್ ಇರ್ಲಾರ್ದನ್ನ ಕಂಪ್ಲೀಟ್ ಮಾಡಿದ್ರು. ನೆಕ್ಸ್ಟ್, ಸೊ ಅಕೌಂಟ್ ಡಿಪಾರ್ಟ್ಮೆಂಟ್ ಇಂದ ಸಂಗೀತ ಅವರು. ಇವಾಗ ಕಂಪ್ಲೀಟ್ ಆಗಿ 2 years ಜರ್ನಿನ ಕಂಪ್ಲೀಟ್ ಮಾಡತ್ತಾರ. ಸೊ ಲೈಕ್ ಟು ಅಪ್ರಿಶಿಯೇಟ್ ಸಂಗೀತ ಫಾರ್ ಬೀಯಿಂಗ್ ವಿತ್ ಅಸ್. ಓಕೆ, ಸಂಗೀತ ಅವ್ರದ್ದು ಸ್ಟೋರಿ ಅಂತೂ ಬಹಳ ಸ್ಟ್ರಾಂಗ್ ಐತಿ. ಯಾಕೆ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಯಾವ್ದೇ ತರನಾಗಿ ಲೇಡಿ ವರ್ಕರ್ ಯಾರು ಇದ್ದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಇವ್ರು. ಅದು ಕೂಡ ಬ್ಯಾಕ್ ಅಂಡ್ ಟೀಮ್ ಒಳಗಡೆ. ನಮ್ಮ ಬ್ಯಾಕ್ ಅಂಡ್ ಟೀಮ್ ಒಳಗಡೆ ಯಾರು ಕೂಡ ಮಾಡ್ತಿದ್ದಿಲ್ಲ. ನಿಯರ್ ಬೈ 2 years ಬ್ಯಾಕ್ ಇವರೇ ಸ್ಟಾರ್ಟ್ ಮಾಡಿದ್ದು. ಇವರಿಂದ ಸಾಕಷ್ಟು ಇವತ್ತು ನಮ್ಮ ಹತ್ರ ನಿಯರ್ಲಿ 10 to 15 ಮೆಂಬರ್ಸ್ ಇದಾರೆ ಅಂತ ನಾನು ಅನ್ಕೊಂತೀನಿ. ಸೊ ಸ್ಟಾರ್ಟಿಂಗ್ ಜರ್ನಿ ಇವ್ರ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿತ್ತು. ಮತ್ತೆ ಇವ್ರದ್ದು ಡೆಡಿಕೇಶನ್ ಯಾವ ಲೆವೆಲ್ ಇಂದ ಸ್ಟಾರ್ಟ್ ಆದ್ರು ಏನಾದ್ರು ಅವರೇ ಒಂದು ಹೇಳ್ತಾರೆ, ಜಸ್ಟ್ ಕೇಳ್ರಿ.
ಸ್ಟಾರ್ಟಿಂಗ್ ನಾನು ಅಕೌಂಟ್ ಟೀಮ್ ಜಸ್ಟ್ ಎಂಪ್ಲಾಯಿಗೆ ಜಾಯ್ನ್ ಆಗಿದ್ದೆ. ಕ್ಯಾಶಿಯರ್ ಸ್ಟಾರ್ಟಿಂಗ್ ನಾನು 2 ಡೇಸ್ ಎಂಪ್ಲಾಯ್ ಇದ್ದೀನಿ. ಮೀನ್ಸ್ ಕ್ಯಾಶಿಯರ್ ಜಾಯ್ನ್ ಆಗಿದ್ದೆ. ಆಮೇಲೆ ನೆಕ್ಸ್ಟ್ ಅಕೌಂಟ್ ಟೀಮ್ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಪ್ರೊಸೀಜರ್ ಬಟ್ ಆಡಿಟರ್ ಆದೆ, ಮತ್ತೆ ಇನ್ಚಾರ್ಜ್ ಪ್ರೆಸೆಂಟ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತೀನಿ. ಎವ್ರಿ ಸ್ಟೇಜ್ ಒಳಗಡೆ ನೆಕ್ಸ್ಟ್ ಲೆವೆಲ್ ಒಳಗೆ ತಗೊಂತ ಬಂದ್ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟ್ ಅನ್ನೋದಕ್ಕಿಂತ ವೇರ್ ಹೌಸ್ ಒಳಗಡೆ ಬಿಲ್ಲಿಂಗ್ ಪರ್ಚೇಸ್ ಆಗಿರ್ಬೋದು ಈ ತರ ಜಾಯಿನ್ ಆದ್ರು. ನೆಕ್ಸ್ಟ್ 3 months ಗೆ ಮತ್ತೆ ಏನಾದ್ರು 3 months ಆದ್ಮೇಲೆ ಮತ್ತೆ ಈಗ ಆ ಟೀಮ್ ಹೆಡ್ TL ಆದ್ರು. 3 months ಅಲ್ಲ ಕಂಪ್ಲೀಟ್ ಆಗಿ ಅಕೌಂಟ್ಸ್ ನೆಲ್ಲನ್ನು ನೋಡ್ಕೊಂಡು ಜವಾಬ್ದಾರಿ ತಗೊಂಡು ಪ್ರಾಪರ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡತಾರ ಅವ್ರನ್ನು ಕೂಡ. ಸೊ ಇವಾಗ ಪ್ರೆಸೆಂಟ್ ಅಕೌಂಟ್ ಡಿಪಾರ್ಟ್ಮೆಂಟ್ ಪ್ಲಸ್ ಆಡಿಟ್ ಮ್ಯಾನೇಜರ್ ಆಗಿ ಕಂಟಿನ್ಯೂ ಮಾಡ್ತಾರ. ರಿಯಲಿ ಅಪ್ರಿಶಿಯೇಟೆಡ್, ಥ್ಯಾಂಕ್ ಯು. ದೆನ್ ಇವಾಗ ಫೈನಲ್ ಆಗಿ ಸುಮನ್. ಸೊ ಸುಮನ್ QC ಎಕ್ಸಿಕ್ಯೂಟಿವ್ ಆಗಿ 2 years ಜರ್ನಿನ ಕಂಪ್ಲೀಟ್ ಮಾಡತನ. ಸುಮನ್ ರಿಯಲಿ ಅಪ್ರಿಶಿಯೇಟೆಡ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಸೊ ನಮ್ಮೆಲ್ಲ ಕಂಪ್ಲೀಟ್ ಆಗಿ ಏನೈತಲ್ಲ ಸುಮನ್ ಹೇಳೋದಾದ್ರೆ ತುಂಬಾ ಲಾಂಗ್ ಜರ್ನಿ ಐತಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನ ದಾಟ್ಕೊಂತ ಬಂದಾನ. ಸೊ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾನ. ಓಕೆ, ಈಗ ನಿಮ್ಮೂರ್ ಕಡೆ ಎಲ್ಲ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ? ನಿಮ್ಗೆ MGR ಒಳಗೆ ವರ್ಕ್ ಮಾಡ್ತಿ, ಕೆಲವೊಂದಿಷ್ಟು ವಿಡಿಯೋ ಫೇಸಿಂಗ್ ಒಳಗೂ ಕಾಣಿಸ್ತಿ, ಅಲ್ಲೆಲ್ಲ ನಿಮ್ಗೆ ಫೈಂಡ್ ಔಟ್ ಮಾಡ್ತಾರ ಹೆಂಗ್? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಏನು ದೊಡ್ಡ ಕಂಪ್ನಿ ಇದು ಮಾಡ್ತಾರೆ ಅಂತೆಲ್ಲ ಇದು ಮಾಡ್ತಾರೆ. ಹಿಂಗ್ ಹೆಂಗೈತಿ ಆ ಮುಂಚೆ ಲೈಫ್, ವರ್ಕಿಂಗ್ ಇರ್ಲಾರ ಲೈಫ್, ಈಗ ವರ್ಕಿಂಗ್ ಪ್ರೊಫೆಷನಲ್ ಆಗಿನಕ್ಕಿಂತ ಈಗ ತುಂಬಾ ಚೇಂಜಸ್ ಆಗಿದೆ. ಮನ್ಯಾಗ ಈಗ ಮನೆಗೆ ಚೇಂಜಸ್ ಆಗಿದೆ. ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ನನಗೆ ಇದು ಬಂದಿಲ್ಲ, ನಾನೆಲ್ಲ ಇದು ಮಾಡ್ಕೊಂತ ಇದಾಗಿ. ಓಕೆ, ಸೊ ಇನ್ನೊಂದು ನಾ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಸೊ ನಮ್ ಕಂಪ್ನಿನ ನಾವು ಈ ಲೆವೆಲ್ಗೆ ತಗೊಂಬಂದಿವಿ ಅಂದ್ರೆ ನಾವು ಕೂಡ ಐ ಆಮ್ ಬೀಯಿಂಗ್ 24 to 25 ಏಜ್ ನಾವು. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು 19-20ನೇ ವಯಸ್ಸಿಗೆ ನಾವು ಸ್ಟಾರ್ಟ್ ಮಾಡಿದ್ದು. ಓಕೆ, ಇಷ್ಟು ದೊಡ್ಡ ಕಂಪ್ನಿಯಾಗಿ ಬಿಲ್ಡ್ ಮಾಡಿದೀವಿ. ನಮ್ ಟೀಮ್ ಒಳಗಡೆ ಇರೋ ಪ್ರತಿಯೊಬ್ರು ಕೂಡ ನಿಯರ್ಲಿ 18+ 25 ಅಂಡರ್ 30 ಒಳಗಡೆ ಇದಾರೆ. ಓಕೆ, ಸೊ ಇಷ್ಟು ನಾವೆಲ್ಲಾನು ಹೆಂಗೆಸ್ಟ್ ಇದ್ದಾಗೇನೆ ಸಾಕಷ್ಟು ಜನ ಏನೇನ್ ಮಾಡ್ತಾರೆ, ಎಲ್ಲಿ ಕೆಲ್ಸಕ್ಕೆ ಹೋಗ್ತಿರಂಗಿಲ್ಲ, ಮನೆ ಒಳಗಡೆ ನಿಂತು ಕಂಫರ್ಟ್ ಝೋನ್ ಒಳಗೆ ಇರ್ತಾರೆ. ಪ್ಲಸ್ ಮನೆಯವ್ರಿಗೆ ಇನ್ನು ಭಾರ ಆಗಿರ್ತಾರೆ ನನ್ನ ಪ್ರಕಾರ. ಓಕೆ, ಸೊ ಅಂತದ್ರಲ್ಲಿ ನಮ್ ಟೀಮ್ ಏನಿದೆ ಅಲ್ಲ, MGR ಫ್ಯಾಮಿಲಿ ಒಳಗಡೆ ಪ್ರತಿಯೊಬ್ರು ವರ್ಕ್ ಮಾಡೋರು ಡೆಡಿಕೇಶನ್ ಅಂತೂ ಐ ರಿಯಲಿ ಅಪ್ರಿಶಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಪ್ರತಿಯೊಬ್ರು ಏನ್ ಮಾಡಿದಾರಲ್ಲ, ಅವರು ಅವರ ಏಜ್ ಅಲ್ಲಿ ಬೇರೆಯವರೆಲ್ಲ ಕಾಲೇಜ್ಗೆ ಹೋಗ್ಬಿಟ್ಟು ಮಜಾ ಮಾಡ್ತಿರ್ತಾರೆ. ಆ ಏಜ್ ಅಲ್ಲಿ ನಮ್ ಕಂಪ್ನಿ ಒಳಗಡೆ ಜಾಯಿನ್ ಆಗಿ ನಮ್ ಜೊತೆ ಇಷ್ಟು 2 years 3 years 5 years ವರ್ಗು ಜರ್ನಿನ ಇದನ್ ಮಾಡಿ ತಮ್ಮ ಕಾಲ್ ಮೇಲ್ಗಡೆ ತಾವು ನಿಂತಿದ್ದಾರೆ. ಫಸ್ಟ್ ಥಿಂಕ್ ಅದು. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಫುಲ್ ಸ್ಟಾಪ್ ನ ಕೊಟ್ಟು ಮನಿ ಒಳಗಡೆ ತಾವೇ ಸ್ಟೇಬಲ್ ಆಗಿ ನಿಂತು ಮನೆಯವ್ರಿಗೂ ಕೂಡ ಒಂದು ಪ್ರೌಡ್ ಫೀಲ್ ಆ ಲೆವೆಲ್ಗೆ ಬಂದಾರ. ಓಕೆ, ಅರ್ನ್ ಮಾಡ್ಕೊಂಡು ಮನೇದ್ ಆಲ್ಮೋಸ್ಟ್ ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತಗೊಂತಿದ್ದಾರೆ. ಇಲ್ಲ ತುಂಬಾ ಜನ ನೋಡ್ಬೋದು, ನಿಮ್ಗೆ ಗೊತ್ತಿರ್ತೈತಿ, ಎಲ್ಲಾರು ನಿಮ್ದಾದ ಒಂದು ಸ್ಟ್ಯಾಂಡ್ ತಗೊಂಡಿರ್ತೀರಿ ಮನೆ. ಇನ್ನ ನಿಮ್ಗಿಂತ ಸೀನಿಯರ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಜನ ಆಲ್ರೆಡಿ ಈಗ ಔಟ್ಡೇಟೆಡ್ ಆಗಿರ್ತಾರ. ಅವ್ರೆಲ್ಲ ಏನ್ ಮಾಡ್ತಿರ್ತಾರೆ, ಇನ್ನ ಸ್ಟಿಲ್ ಅವ್ರ ಜಾಬ್ ಹುಡುಕದ್ರಾಗಿರ್ತಾರ. ಇಲ್ಲಾಂದ್ರ ಸಿಕ್ಕಿರೋ ಜಾಬ್ ಎಲ್ಲವೂ ಕಂಫರ್ಟ್ ಇಲ್ಲ ಅಂತೇಳಿ ಡ್ರಾಪ್ ಔಟ್ ಮಾಡ್ಕೊಂಡು ಲೇಸಿನೆಸ್ ಒಳಗೆ ಇರ್ತಾರೆ ಇನ್ನ. ಬಟ್ ಇನ್ನ ನಾವೆಲ್ಲ ಈ ಏಜ್ಗೆನ ಇಷ್ಟೆಲ್ಲ ಮನಿ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ವರ್ಕ್ ಮಾಡ್ಕೊಂಡು ಆಲ್ಮೋಸ್ಟ್ ಮನೆ ಒಂದು ಸ್ಟ್ಯಾಂಡ್ ತಗೊಂಡಿದ್ದು ಆಲ್ಮೋಸ್ಟ್ ನಮಗೂ ಪ್ರೌಡ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಕೊಟ್ಟಿದೆ. ಸೊ ಉತ್ತರ ಕರ್ನಾಟಕದೊಳಗೆ ಒಂದು ಒನ್ ಆಫ್ ದ ಬೆಸ್ಟ್ ಸ್ಟೋರ್ ಇಂದ ಕಂಪ್ನಿ ಆಗೋಕ್ ಕಂಪ್ಲೀಟ್ ಆಗಿ ಈ ಜರ್ನಿ ಒಳಗಡೆ ಮೇನ್ ನಿಮ್ದೊಂದು ಪಾರ್ಟ್ ಪ್ರತಿಯೊಬ್ಬರದು ಐತಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಅಪ್ರಿಶಿಯೇಟ್ ಮಾಡಕ್ ಇಷ್ಟಪಡ್ತೀನಿ. MGR ಅಲ್ಲಿರೋ ಪ್ರತಿಯೊಬ್ಬ ಮೆಂಬರ್. ಇವತ್ತು ನಮ್ಮ MGR ಫ್ಯಾಮಿಲಿ ಒಳಗಡೆ ನಿಯರ್ ಬೈ 45 to 50 ಮೆಂಬರ್ಸ್ ಇದ್ದಾರೆ. ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸುಮನ್ ಅಂತರೂ ಸ್ಟಾರ್ಟಿಂಗ್ ರಾಯಚೂರಿಂದ ಬಂದಿದ್ದಾನೆ. ರಾಯಚೂರಿಂದ ಬರೋದಲ್ಲ, ಬರೀ ಇಮ್ಯಾಜಿನೇಷನ್ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಲಾಂಗ್ ಜರ್ನಿ. ಸೊ ಅವ್ನು 2 ವರ್ಷದಿಂದ ನಮ್ ಜೊತೆಗೇನ ಇದ್ದಾನ. ಫಸ್ಟ್ ಕಾಲ್ ಅಟೆಂಡ್ ಟೀಮ್ ಒಳಗೆ ಜಾಯಿನ್ ಆದ. ಕಾಲ್ ಅಟೆಂಡ್ ಟೀಮ್ ಕಂಪ್ಲೀಟ್ ಆಗಿಲ್ಲ ನಾಲೆಜ್ ತಗೊಂಡ. ಅದರಿಂದ ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಬಂದ. ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಇವಾಗ QC ಎಕ್ಸಿಕ್ಯೂಟಿವ್ ಆಗ್ಯಾನ. ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಒಳಗೆ ಕೂಡ ಅವನ್ನ ನಾವು ನೋಡ್ತೀವಿ ಅನ್ನೋ ಭರವಸೆ ನಮಗೈತಿ. ಲೆಟ್ಸ್ ಸಿ ಯು ಆಸ್ ಅ ಮ್ಯಾನೇಜರ್. ಹೋಪ್ ವೆಲ್ ಯು ಡು. ಓಕೆ, ನೆಕ್ಸ್ಟ್ ಉಮಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನಾವು ಕಂಪ್ಲೀಟ್ಲಿ 2 years ಜರ್ನಿ ಉಮಾ ಅವ್ರದ್ದು. ಥ್ಯಾಂಕ್ ಯು. ಓಕೆ, ಆಕ್ಚುಲಿ ಉಮಾ ಅವರು ಸ್ಟಾರ್ಟ್ ಮಾಡಿದ್ ವರ್ಕ್ ಬಂದು ಆಸ್ ಅ ಸ್ಟೋರ್ ಗರ್ಲ್ ಅನ್ಸುತ್ತೆ. ಫಸ್ಟ್ ಕೋಲ್ಡ್ ಸ್ಟಾಪ್ ಒಳಗೆ ಬಂದಿರೋದು ಅವ್ರು. ಆಕ್ಚುಲಿ ಅವಾಗ ಬಂದಾಗ ಅವ್ರಿಗೆ ಇನ್ನು ಆಲ್ಮೋಸ್ಟ್ ಮೊಬೈಲ್ ಸೆಕ್ಟರ್ ಬಗ್ಗೆ ಏನು ಗೊತ್ತೇ ಇರ್ಲಿಲ್ಲ. ಆಲ್ಮೋಸ್ಟ್ ಅವ್ರು ಸೇಲ್ಸ್ ವುಮೆನ್ ಆಗ್ತಾರಂತ ಅವ್ರಿಗೂ ಕೂಡ ಇಮ್ಯಾಜಿನೇಷನ್ ಇತ್ತೋ ಇಲ್ಲ ಗೊತ್ತಿಲ್ಲ. ಆ ಟೈಮ್ ಒಳಗೆ ನಮ್ಗೆ ಏನಾಯ್ತು, ಸಡನ್ ರಿಕ್ವೈರ್ಮೆಂಟ್ ಬೇಕಾಯ್ತು ವುಮೆನ್ಸ್ ಗೆ. ಅಂದ್ರೆ ಎಲ್ಲರೂ ಒಂದಿಷ್ಟು ಜನ ಸ್ಟೋರ್ ಗೆ ಕಸ್ಟಮರ್ಸ್ ಮೆನ್ಸ್ ಬರ್ತಾರೆ, ವುಮೆನ್ಸ್ ಬರ್ತಾರೆ. ಅವ್ರಿಗೆ ಕಂಫರ್ಟ್ ಇರ್ಲಿ ಅಂತ ನಾವೇನ್ ಮಾಡಿದ್ವಿ, ಉಮಾ ಅವ್ರಿಗೆ ಸ್ವಲ್ಪ
ಸ್ಟಾರ್ಟಿಂಗ್ ಸ್ವಲ್ಪ ಟ್ರೈನಿಂಗ್ ಕೊಟ್ಕೊಂಡು ಕಾಲ್ ಅಟೆಂಡ್ ಅಂತ ತಗೊಂಡ್ವಿ. ಅಲ್ಲಿ ಮಾತಾಡ್ತಾ ಟೇಸ್ಟ್ ಮೇಲೆ ಅವ್ರು ಏನ್ ಮಾಡ್ಕೊಂಡ್ರು ಮತ್ತೆ ಸೇಲ್ಸ್ ಸ್ಕಿಲ್ ತಗೊಂಡು ಈಗ ಸೇಲ್ಸ್ ವುಮೆನ್ ಆಗಿ ಅಂದ್ರೆ ಸೇಲ್ಸ್ ಗರ್ಲ್ ಆಗಿ ನಮ್ಮ ಸ್ಟೋರ್ ಒಳಗೆ ವರ್ಕ್ ಮಾಡ್ತೀವಿ. ಒನ್ ಆಫ್ ದ ಬೆಸ್ಟ್ ಎಂಪ್ಲಾಯ್ ಅಂತಾನು ಹೇಳ್ಬೋದು ನಮ್ಮ ಸೇಲ್ಸ್ ಟೀಮ್ ಅವ್ರಿಗೆ. ಯಾಕಂದ್ರೆ ಲಿಟ್ರಲಿ ನಾನು ಉಮಾ ಅವ್ರ ಬಗ್ಗೆ ಯಾಕೆ ಅಪ್ರಿಶಿಯೇಟ್ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ 4-5 ಜನ ಅಲ್ಲಿ ಮೆನ್ಸ್ ಇದಾರೆ ಅಂದ್ರೆ ಸೇಲ್ಸ್ ಮ್ಯಾನ್ಸ್ ಇದಾರೆ. ಅವ್ರ ಮಧ್ಯೆ ಉಮಾ ಅವ್ರು ಲಿಟ್ರಲಿ ಅವ್ರು ಹೆಂಗ್ ಕಾಂಪಿಟೇಟ್ ಮಾಡಕತ್ತಾರ ಅಂದ್ರೆ ಇವನ್ ಸೇಲ್ಸ್ ಮೆನ್ಸ್ ಸ್ವಲ್ಪ ಒಂದೊಂದ್ಸರಿ ಫೇಲ್ ಆಗ್ಬೋದು ಟಾರ್ಗೆಟ್ ಅಚೀವ್ಮೆಂಟ್ ಒಳಗೆ. ಬಟ್ ಉಮಾ ಅವ್ರು ಯಾವ್ದೇ ತರ ಲೋ ಪರ್ಫಾರ್ಮರ್ ಅಂತ ಅಲ್ಲಿ ಒಂದ್ಸರಿನೂ ನಾ ತಗೊಂಡಿದ್ ನೋಡಿಲ್ಲ. ಆಮೇಲೆ ಇವನ್ ನಾವು ಫೀಡ್ಬ್ಯಾಕ್ ಕಾಲಲ್ಲಿ ತುಂಬಾ ಜನ ಕಸ್ಟಮರ್ಸ್ ಜೊತೆ ನಾವು ಒಪಿನಿಯನ್ ತಗೊಂಡಾಗ ಉಮಾ ಅವ್ರ ಬಗ್ಗೆ ಹೇಳ್ತಾರೆ, ಅಲ್ಲಿ ನಿಮ್ ಸ್ಟೋರ್ ಒಳಗೆ ಒಬ್ರು ವುಮೆನ್ ಇದಾರ್ರಿ, ಲೇಡಿ ಇದಾರ್ ನೋಡ್ರಿ ಸೇಲ್ಸ್ ಮೆನ್, ಎಷ್ಟ್ ಚೆನ್ನಾಗಿ ಮಾತಾಡ್ತಾರ್ರಿ ಅಂತ. ಆಮೇಲೆ ಸ್ಟೋರ್ ಒಳಗು ಒಂದಿಷ್ಟು ಜನ ಓಲ್ಡ್ ಏಜ್ ಇದ್ದವ್ರು ಅವ್ರ ಒಂಥರ ಇವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರಂದ್ರ, ಏನ್ ಯಾವ್ದು ಕೊಡ್ತಿ ಕೊಟ್ಬಿಡಮ್ಮ, ನೀವ್ ಕೊಟ್ಟಿ ತಗೊಂಡ್ಬಿಡ್ತೀವಿ, ನೀವು ನಮ್ ಫ್ಯಾಮಿಲಿಯಾಗ ಇದ್ದ ತರ ಮಾತಾಡ್ತಿ ಅಂತ. ಅಂದ್ರೆ ಅವ್ರು ಕಸ್ಟಮರ್ನ ಆಸ್ ಎ ಫ್ರೆಂಡ್ ಅಂಡ್ ಫ್ಯಾಮಿಲಿ ತರ ಅವ್ರು ಟ್ರೀಟ್ ಮಾಡ್ತಾರೆ. ಇವನ್ ಉಮಾ ಅವ್ರಿಗೆ ಇವತ್ತಿಗೂ ನಾವು ಫೀಡ್ಬ್ಯಾಕ್ ಒಳಗೆ ನಾವು ಅವ್ರಿಗೆ ಅಪ್ರಿಸಿಯೇಷನ್ಸ್ ತಗೊಂತಿದೀವಿ. ಕಸ್ಟಮರ್ ಒಳ್ಳೆ ಅವರ ಕಮ್ಯುನಿಕೇಶನ್ ಬಹಳ ಇಷ್ಟಪಡ್ತಾರೆ. ಹಂಗಾಗಿ ಉಮಾ ಅವ್ರ ಒನ್ ಆಫ್ ದ ಬೆಸ್ಟ್ ಸೇಲ್ಸ್ ವುಮೆನ್ ಇನ್ ಅವರ್ ಕಂಪನಿ. ಸೊ ಓಕೆ, ಫೈನಲಿ ನನ್ನ ಹತ್ರ ದೆನ್ 7 years ಜರ್ನಿನ ಕಂಪ್ಲೀಟ್ ಮಾಡಿ, ಸೊ ಆನಂದ್ ಬೀಂಗ್ ಆಸ್ ಆಪರೇಷನ್ ಹೆಡ್ ಆಗಿ ಸ್ಮಾಲ್ ಅಪ್ರಿಶಿಯೇಟ್ ಟೋಕನ್, ಥ್ಯಾಂಕ್ ಯು. ಓಕೆ, ಈ ಪ್ರೈಸ್ ಮತ್ತೆ ಅವಾರ್ಡ್ ಎಲ್ಲ ಸಣ್ಣದಾಗ್ಬೋದು. ಓಕೆ, ಸೊ ಈ ಜರ್ನಿನ ಎಕ್ಸ್ಪ್ಲೇನ್ ಮಾಡೋದು, ನಾನು ಈ ಲೆವೆಲ್ಗೆ ಬಂದು ಏನ್ ನಿಂತೀನಿ, ಸೊ ಅದೊಂದು ಸೆಕೆಂಡ್ ಪಿಲ್ಲರ್ ಆಗಿ ಅವ ನಿಂತಾನ. ಯಾವ್ದೇ ಕಾರಣಕ್ಕೂ ವರ್ಕರ್ ತರ ಇನ್ನೋರ್ಗೆ ಆದ್ರೂ ಟ್ರೀಟ್ ಮಾಡ್ದನ ಈ ಒಂದು ಜರ್ನಿ ಈ ಲೆವೆಲ್ಗೆ ಬಂದ್ ನಿಂದ್ರೋ ಕಾರಣ ಅಂದ್ರೆ ಬ್ಯಾಕ್ ಎಂಡ್ ಇಂದ ಅವ್ನ್ ವರ್ಕ್ ಮಾಡೋ ಡೆಡಿಕೇಶನ್. ಆಕ್ಚುಲಿ ನಾವು ಸ್ಟಾರ್ಟ್ಅಪ್ ಮಾಡಿದಾಗ ನಮಗ್ ತುಂಬಾ ನೆಗೆಟಿವಿಟೀಸ್ ಬಹಳ ಫೇಸ್ ಮಾಡಿದೆ ನಾನು ಬಿಫೋರ್. ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಈಗ ನಮ್ಮನ್ನ ಬೇಸಿಕ್ ಇಂದ ನೋಡಿರ್ತಾರೆ ನಮ್ಮ ಸರ್ಕಲ್ ಅಲ್ಲಿ. ಈಗ ನಾವು ಇಲ್ಲೇ ಲೋಕಲ್ ಕೊಪ್ಪಳ ಅವರು ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ನಮ್ಮನ್ನ ನೋಡಿರ್ತಾರೆ. ನೀವೇನ್ ಮಾಡ್ಬಿಡ್ತೀರಿ ಮೊಬೈಲ್ ಶಾಪ್, ನಿಮ್ಗೆ ಬೇಕಾದಂಗೆ ಕಾಲೇಜ್ನಾಗೂ ಎಲ್ಲ ಚೆನ್ನಾಗೈತಿ, ಸುಮ್ಮನೆ ನೀನು ಅಲ್ಲಿ ಮಾಡ್ತಿದ್ದಿ, ಬೇರೆ ಕಡೆ ಅಪರ್ಚುನಿಟಿ ನೋಡ್ಕೋ, ಅಲ್ಲಿ ನೋಡ್ಕೋ, ಇಲ್ಲಿ ನೋಡ್ಕೋ ಅಂತ. ಇವನ್ ಅವರು ನಮ್ದೊಂದು ಬಾಂಡಿಂಗ್ ಬ್ರೇಕ್ ಮಾಡೋ ಸಲುವಾಗಿ ಒಂದಿಷ್ಟು ಜನ ಯಾವ ತರ ಮಾಡಿದ್ರು ಅಂದ್ರೆ, ನನಗೆ ಬೇರೆ ಕಡೆ ಅಪರ್ಚುನಿಟೀಸ್ ಅವರೇ ತಂದು ಕೊಟ್ರು. ಇವನ್ ಬೇರೆ ಒಂದ್ ಯಾವ್ದೋ XYZ ಅಂತ ಹೇಳ್ಬೋದು, ಆ ಸ್ಟೋರ್ ಅಲ್ಲಿ ಅವರೇ ಅಪರ್ಚುನಿಟಿ ಕೊಟ್ಟು ಅವರೇ ಇದನ್ನ ಮಾಡಿದ್ರು. ಬಟ್ ಅವಾಗ ನನಗೆ ರಿವಾರ್ಡ್ ಕಮ್ಮಿ ಇತ್ತು ಅಂತ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಲ್ಲ. ಓಕೆ, ನನ್ಗೆ ಇವತ್ತು ನಾನು ಇಲ್ಲಿ 5,000 ದುಡಿತಿರ್ಬೋದು, 8,000 ದುಡಿತಿರ್ಬೋದು, ಅದು ಬೇರೆ ವಿಷಯ. ಬಟ್ ನಮ್ದು ಗೋಲ್ ಬಂದು ನಮ್ದು ಏನ್ ಬೇರೆ ಇತ್ತು. ಓಕೆ, ನಮ್ದು ಅಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಕಂಫರ್ಟ್ ಆಗಿರೋ ದುಡ್ಡು ತಗೊಂಡು ಕಂಫರ್ಟ್ ಆಗಿ ಖರ್ಚು ಮಾಡ್ಕೊಂಡು ಇರೋದು ಇರ್ಲಿಲ್ಲ. ಆ ಟೈಮಲ್ಲಿ ನಾವು ಕಾಲೇಜಸ್ ಆಮೇಲೆ ಸ್ವಲ್ಪ ಎಂಜಾಯ್ಮೆಂಟ್ ನ ಬಹಳ ನಾವು ಸ್ಯಾಕ್ರಿಫೈಸ್ ಮಾಡಿದ್ವಿ. ಅಂದ್ರೆ ಒಂದಿಷ್ಟು ಇವನ್ ಎಲ್ಲಾರ ಲೈಫಲ್ಲೂ ಕೆಲವೊಂದಿಷ್ಟು ಆಗ್ತಾವ, ಎಲ್ಲಾರ ಲೈಫ್ ಒಳಗೂ ಒಂದಿಷ್ಟು ಏನೋ ಎಂಜಾಯ್ಮೆಂಟ್ಸ್ ಅಂತ ಇರ್ತಾವ. ನಾವು ಅವರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗ ಟ್ರಿಪ್ ಅಲ್ಲಿ ಇಲ್ಲಿ ಅಂತ ತುಂಬಾ ಎಂಜಾಯ್ ಮಾಡ್ತಿದ್ರು, ಯಾಕಂದ್ರೆ ಅವ್ರು ಫ್ರೀ ಇದ್ರು. ಇವನ್ ನಾವು ವರ್ಕ್ ಮಾಡ್ತಿದ್ವಲ್ಲ, ಅವ್ರು ಹೇಳ್ತಿದ್ರು ನೀ ಹಿಂಗ ಹೋಗ್ಬಿಡ್ತಿತ್ತು, ಆಯ್ತು ನೀ ಏನ್ ಮಾಡಂಗಿಲ್ಲ, ಬಟ್ ಇಲ್ಲೇ ಬರೀ ವರ್ಕ್ ಅಂತಂದು ಇರ್ತಿ ಅಂತೆಲ್ಲ ಹೇಳ್ತಿದ್ರು. ಬಟ್ ನಾನು ಅವಾಗ ಹೇಳ್ತಿದ್ದೆ ಅವ್ರಿಗೆ, ಒನ್ ಟೈಮ್ ಬರುತ್ತೆ ಅವಾಗ ನಾವು ಕಂಫರ್ಟ್ ಝೋನಿಗೆ ಬರ್ತೀವಿ ಅಂತ. ಇವನ್ ಈಗಲೂ ನಾನು ಅದನ್ನ ಪ್ರೌಡ್ ಆಗಿ ಹೇಳ್ತೀನಿ. ಅದು ಯಾವ್ದೇ ತರ ಮತ್ತೆ ಜಂಬ ಕೊಚ್ಕೊಂತಿದ್ದೀನಿ ಅಂತಲ್ಲ. ಇವನ್ ನನ್ಗೂ ಈಗ ಒಂದಿಷ್ಟು ಜನ ರಿಕ್ವೈರ್ಮೆಂಟ್ ಥ್ರೂ ವರ್ಕ್ ರಿಗಾರ್ಡಿಂಗ್ ಥ್ರೂ ಕೇಳ್ತಾರೆ. ಆಮೇಲೆ ಈಗ ನಾನು ಇರೋ ಸ್ಟೇಜ್ ಒಳಗಂತೂ ನನ್ಗೆ ಆಲ್ಮೋಸ್ಟ್ ನನ್ನ ಏರಿಯಾ ಒಳಗಂತೂ ನಂಗೆ ಫುಲ್ ಆಫ್ ರೆಸ್ಪೆಕ್ಟ್ ಐತೆ. ಆಮೇಲೆ ನಾವು ಅದನ್ನ ಉಳ್ಸ್ಕೊಂಬಂದಿವಿ. ಇದು ಯಾವ್ದ್ರಿಂದ ಅಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಇರಬೇಕು. ಆ ಒಂದು ಟೈಮಲ್ಲಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ಮುಂದೆ ಒಂದಿನ ನಾವು ಕಂಫರ್ಟ್ ಝೋನ್ ಅಲ್ಲಿ ಆರಾಮಾಗಿ ಕಂಫರ್ಟ್ ಆಗಿರ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಫೈನ್. ಸೊ ಫೈನಲ್ ಆಗಿ ಪ್ರತಿಯೊಬ್ಬರಿಗೂ ಐ ರಿಯಲಿ ಅಪ್ರಿಶಿಯೇಟ್ ಈಚ್ ಅಂಡ್ ಎವ್ರಿ ಒನ್. ಸೊ ಸ್ಪೆಷಲಿ ಫಾರ್ ಆನಂದ್ ಮತ್ತೆ ನೋಡ್ಸ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್.